ಇನ್ನು ಚಾಮರಾಜನಗರದಲ್ಲಿ ಯುವಕನ ಮೇಲೆ ಹುಲಿಯೊಂದು ದಾಳಿ ನಡೆಸಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಹುಲಿ ಸೆರೆಗೆ ಅಂತ ಅರಣ್ಯ ಸಿಬ್ಬಂದಿ ಅರವಳಿಕೆಯನ್ನ ಕೊಟ್ಟಿದ್ರಂತೆ. ಆದರೆ ಅಲ್ಲಿದ್ದ ಜನರ ಗುಂಪಿನ ಮೇಲೆ ಹುಲಿ ದಾಳಿ ಮಾಡಿದೆ. ಅರವಳಿಕೆ ಸ್ವಲ್ಪ ಪ್ರಜ್ಞೆ ಬರ್ತಿದ್ದಂಗೆ ಗಾಬರಿಗೆ ಅಟ್ಯಾಕ್ ಮಾಡಿಬಿಟ್ಟಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹೊಲೆಯನಪುರ ಅಂತ ಅಲ್ಲಿ ಘಟನೆ ನಡೆದಿರೋದು. ಹುಲಿ ಸೆರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಅರವಳಿಕೆ ನೀಡಿದ್ರು. ಸ್ವಲ್ಪ ಮಂಪರಿನಿಂದ ಅದು ಎದ್ದ ತಕ್ಷಣ ಸುತ್ತ ನೆರೆದಿದ್ದ ಜನಗಳ ಮೇಲೆ ಅಟ್ಯಾಕ್ ಮಾಡಿದೆ. ಯುವಕ ಮನು ಅನ್ನೋನ ಮೇಲೆ ದಾಳಿ ಮಾಡಿ ಕುತ್ತಿಗೆ ಭಾಗಕ್ಕೆ ಗಾಯ ಮಾಡಿದೆ. ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಮನುಗೆ. ಪ್ರಾಣಾಪಾಯದಿಂದ ಆತ ಪಾರಾಗಿದ್ದಾನೆ. ಬಟ್ ಆ ಥರ ಅರವಳಿಕೆ ಕೊಟ್ಟಾಗ ಪಬ್ಲಿಕ್ಸ್ನ ಹೆಂಗೆ ಬಿಡ್ತಾರೆ ಇವರು? ಸುತ್ತಮುತ್ತ ನಿಂತ್ಕೊಳ್ಳೋಕ್ಕೆ ಬಿಡಬಾರ್ದು. ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯ ಇದು. ಸೆರೆ ಹಿಡಿಯೋದಕ್ಕೆ ಅಂತ ಅರವಳಿಕೆ ಕೊಟ್ಟಾಗ ಹೆಂಗೆ ಇದು ಮಾಡೋಕ್ಕಾಗುತ್ತೆ? ತಪ್ಪು. ಆ ರೀತಿ ಮಾಡಬಾರ್ದು. ಮತ್ತು ಪಬ್ಲಿಕ್ಸ್ ಕೂಡ ಹುಲಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಸೇರ್ಕೊಳ್ಳೋದು, ದೊಂಬಿ ಎಬ್ಸೋದು, ಇದೆಲ್ಲ ಮಾಡಿದಾಗ ಪಾಪ ಪ್ರಾಣಿಗಳಿಗೆ ಗಾಬರಿ ಆಗೇ ಆಗುತ್ತೆ. ಸುತ್ತಮುತ್ತ ಯಾರು ಇರ್ತಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡೇ ಮಾಡುತ್ತೆ. ಸೊ ಇದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಅಲ್ಲೇನು ವಿಜುವಲ್ಸ್ನಲ್ಲಿ ಅಂದರೆ ಒಂದು ಕಡೆ ದೂರದಲ್ಲಿ ಹುಲಿ ಹೋಗ್ತಾ ಇರೋದು ಕಾಣಿಸ್ತಾ ಇದೆ, ಮತ್ತೊಂದು ಕಡೆ ಈ ವ್ಯಕ್ತಿ ಇವನೇನು ಕಾಣ್ತಾ ಇದ್ದಾನೆ ಈತನ ಮೇಲೆ ಅಟ್ಯಾಕ್ ಮಾಡಿರೋದು. ಬಟ್ ಅರವಳಿಕೆ ನೀಡಿದ ಮೇಲೆ ಆತನ ಹುಲಿಯನ್ನು ಬಂಧಿಸಬೇಕಾಗಿತ್ತು. ಬಟ್ ಅರವಳಿಕೆ ಕೊಟ್ಟಿರೋದು ದೂರದಿಂದ ಫೈರ್ ಮಾಡಿರ್ತಾರಲ್ಲ, ಅಂದರೆ ಸ್ಟ್ಯಾಬ್ ಮಾಡ್ತಾರಲ್ಲ ದೂರದಿಂದ, ಆ ಡಾಟ್ ಮಾಡಿದಾಗ ಗೊತ್ತಾಗಿಲ್ವೇನೋ ಹುಲಿ ಇದಾಗಿದೆ ಅಂತ ಅಂದ್ಬಿಟ್ಟು. ಬಟ್ ಆ ಭಾಗದಲ್ಲೆಲ್ಲ ಹುಲಿ ಇದೆ. ಯಾಕೆಂದರೆ ಅಲ್ಲಿ ಮುಂದಕ್ಕೆ ಗುಂಡ್ಲುಪೇಟೆಯಿಂದ ಮುಂದಕ್ಕೆ ನಿಮಗೆ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಸಿಗ್ತಕ್ಕಂಥದ್ದು. ಹಾಗಾಗಿ ಆ ಭಾಗದಲ್ಲಿ ಹುಲಿ ಕಾಣಿಸ್ಕೊಂಡಿರೋದು ಆಶ್ಚರ್ಯ ಏನಲ್ಲ.